ಇದು ಪಟ್ಟಣಗೆರೆಯ ಶೆಡ್. ರಕ್ತ ಸಿಕ್ತ ಕರಾಳ ಸ್ಟೋರಿ. ಇದು ಭಯಾನಕ ಭಯಂಕರ ಬೀಭತ್ಸ ಶೆಡ್ ಆಗಿದೆ. ಸ್ವಾಮಿ ಕೊಲೆ ತನಿಖೆ ಮಾಡ್ತಿದ್ದ ಕಾಕಿಗಳೇ ಶಾಕ್ ಆಗಿದ್ದಾರೆ. ಶೆಡ್ ನಲ್ಲಿ ಸಿಕ್ಕಿದೆಯಂತೆ ಬೇರೆ ಬೇರೆ 4 ರಕ್ತ ಕಲೆಗಳು. ರೇಣುಕಾಸ್ವಾಮಿ ಹೊರತುಪಡಿಸಿ ಬೇರೆಯವರ ರಕ್ತದ ಕಲೆಗಳಿದೆ. FSL ರಿಪೋರ್ಟ್ ನಲ್ಲಿ ಭಯಾನಕ ರಿಸಲ್ಟ್ ಹೊರಬಂದಿದೆ. ರಿಪೋರ್ಟ್ ನೋಡಿ ದಂಗಾಗಿದ್ದಾರೆ ತನಿಖಾಧಿಕಾರಿಗಳು. ರಕ್ತ ಯಾರದ್ದು, ಇಲ್ಲಿ ರಕ್ತದ ಕಲೆಗಳು ಬಂದಿದೆ ಹೇಗೆ ಎನ್ನುವಂತ ಪ್ರಶ್ನೆ. ಶೆಡ್ ಇತಿಹಾಸ ಕೆದಕಲು ಈಗ ಪೊಲೀಸರು ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸೇರಿ 13 ಮಂದಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಪಟ್ಟಣಗೆರೆಯ ಶೆಡ್ ಏನಿದೆಯಲ್ಲ, ಇಲ್ಲಿ ಕೊಲೆಯಾಗಿರುವಂತದ್ದು. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತಂದು ಪಟ್ಟಣಗೆರೆಯ ಶೆಡ್ ನಲ್ಲೇ ಹತ್ಯೆಯನ್ನ ಮಾಡಲಾಗಿದೆ. ಇನ್ನು ಶೆಡ್ಡಿನ ವಿವರನ ನೋಡ್ತಾ ಇದ್ರೆ ರಕ್ತ ಸಿಕ್ತವಾದಂತಹ ಕರಾಳ ಸ್ಟೋರಿ ಇದು. ಭಯಾನಕ ಭಯಂಕರ ಅತ್ಯಂತ ಮಾನವೀಯತೆಯೇ ಇಲ್ದಿರುವಂತಹ ಶೆಡ್ ಆಗಿಬಿಟ್ಟಿದೆ. ಸ್ವಾಮಿ ಕೊಲೆಯನ್ನ ತನಿಖೆ ಮಾಡ್ತಿದ್ದ ಕಾಕಿಗಳೇ ಶಾಕ್ ಆಗಿದ್ದಾರೆ. ಎಷ್ಟು ತನಿಖೆನ ಮಾಡಿರ್ತಾರೆ ಅಧಿಕಾರಿಗಳು, ಆದ್ರೆ ಪಟ್ಟಣಗೆರೆಯ ಶೆಡ್ ಏನಿದೆಯಲ್ಲ ರಕ್ತ ಸಿಕ್ತವಾಗಿದೆ. ಇನ್ನು ನೋಡ್ತಾ ಇದ್ರಿ ಅತ್ಯಂತ ಭಯಂಕರವಾಗಿದೆ. ಸ್ವಾಮಿ ಕೊಲೆಯನ್ನ ತನಿಖೆ ಮಾಡ್ತಿದ್ದಂತ ಕಾಕಿಗಳೇ ಶಾಕ್ ಆಗಿದ್ದಾರೆ. ಶೆಡ್ ನಲ್ಲಿ ಸಿಕ್ಕಿದೆಯಂತೆ ಬೇರೆ ಬೇರೆಯ 4 ರಕ್ತದ ಕಲೆಗಳು. ರೇಣುಕಾಸ್ವಾಮಿ ಒಬ್ಬರದೇ ಅಲ್ಲ, 4 ಬೇರೆ ಬೇರೆಯ ರಕ್ತದ ಕಲೆಗಳು ಅಧಿಕಾರಿಗಳಿಗೆ ಸಿಕ್ಕಿದೆ. FSL ರಿಪೋರ್ಟ್ ನಲ್ಲಿ ಭಯಾನಕವಾಗಿರುವಂತಹ ರಿಸಲ್ಟ್ ಹೊರಬಂದಿದೆ. ತನಿಖಾ ಅಧಿಕಾರಿಗಳು ಅಕ್ಷರಶಃ ಕಂಗಾಲಾಗಿದ್ದಾರೆ. ರಿಪೋರ್ಟ್ ನೋಡಿ ದಂಗಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಈ ರಕ್ತ ಯಾರದ್ದು, ಎಲ್ಲಿ ಈ ರಕ್ತ ಕಲೆಗಳು ಬಂದಿದೆ, ಹೇಗೆ ಇಲ್ಲಿ ಯಾಕೆ ಬಂತು, ಯಾರಿರ್ಬೋದು, ಬೇರೆ ಬೇರೆಯ 4 ರಕ್ತದ ಕಲೆಗಳು ಸಿಕ್ಕಿದೆ. ಅಧಿಕಾರಿಗಳೇ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಶೆಡ್ ಇತಿಹಾಸ ಕೆದಕಲು ಈಗ ಪೊಲೀಸರು ಮುಂದಾಗಿದ್ದಾರೆ. ಅಂದ್ರೆ ಈ ಶೆಡ್ ಮೊದಲು ಯಾರ್ಯಾರು ಉಪಯೋಗಿಸ್ತಿದ್ರು, ಯಾವ್ಯಾವ ವಿಚಾರಕ್ಕೋಸ್ಕರ ಇಲ್ಲಿ ಯಾರ್ಯಾರು ಬಂದು ಹೋಗ್ತಾ ಇದ್ರು, ಏನೇನ್ ಕೆಲಸ ಆಗ್ತಿತ್ತು, ಹೀಗಾಗಿ ಶೆಡ್ಡಿನ ಇತಿಹಾಸವನ್ನ ಕೆದಕ್ಲಿಕ್ಕೆ ತನಿಖಾ ಅಧಿಕಾರಿಗಳು ಮುಂದಾಗಿದ್ದಾರೆ. ಅತ್ಯಂತ ಅಮಾನವೀಯವಾಗಿ ಹತ್ಯೆ ಮಾಡಲಾಗಿದೆ. ನಟ ದರ್ಶನ್, ಕನ್ನಡದ ಸ್ಟಾರ್ ನಟ, ಸಿನಿಮಾ ರಂಗದಲ್ಲಿ ಖಡಕ್ ಕಾಕಿಯಾಗಿ ಐರಾವತದಲ್ಲಿ ಮಿಂಚಿದವರು. ಆದ್ರೆ ಈಗ 33 ವರ್ಷದ ರೇಣುಕಾಸ್ವಾಮಿಯ ಹತ್ಯೆಯ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಮಂದಿ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನಿನ್ನೆ ಕೂಡ ಕೋರ್ಟ್ ನಲ್ಲಿ 6 ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನಟ ದರ್ಶನ್ ಇಂಥ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಿದ್ದಾರೆ. ಏನು ರೇಣುಕಾಸ್ವಾಮಿಯನ್ನ ಕೊಲೆ ಆಗಿದ್ದು ಶೆಡ್ ನಲ್ಲಿ. ಇನ್ನು ಶೆಡ್ಡಿನ ಇತಿಹಾಸವನ್ನ ನೋಡ್ತಾ ಇದ್ರೆ ಅತ್ಯಂತ ಭಯಾನಕ ಭಯಂಕರ ಬೀಭತ್ಸವಾಗಿರುವಂತಹ ಶೆಡ್ಡು. ಸ್ವಾಮಿ ಕೊಲೆಯನ್ನ ತನಿಖೆ ಮಾಡ್ತಿದ್ದ ಕಾಕಿಗಳೇ ಅಕ್ಷರಶಃ ಶಾಕ್ ಆಗೋಬಿಟ್ಟಿದ್ದಾರೆ. ಶೆಡ್ ನಲ್ಲಿ ಸಿಕ್ಕಿದೆಯಂತೆ ಬೇರೆ ಬೇರೆಯ 4 ರಕ್ತದ ಕಲೆಗಳು. ಒಂದಲ್ಲ ಎರಡಲ್ಲ 4 ರಕ್ತದ ಕಲೆಗಳು ಸಿಕ್ಕಿದೆ. ರೇಣುಕಾಸ್ವಾಮಿಯನ್ನ ಹೊರತುಪಡಿಸಿ ಬೇರೆಯವರ ರಕ್ತದ ಕಲೆಗಳು ಯಾಕೆ ಬಂತು, ಯಾರದ್ದು ಆ ರಕ್ತದ ಕಲೆಗಳು ಎನ್ನುವಂತಹ ಪ್ರಶ್ನೆ. FSL ರಿಸಲ್ಟ್ ನಲ್ಲಿ ಭಯಾನಕವಾಗಿರುವಂತಹ ರಿಸಲ್ಟ್ ಹೊರಬಂದಿದೆ. ರಿಪೋರ್ಟ್ ನ ನೋಡ್ತಿದ್ದಂತೆ ತನಿಖಾ ಅಧಿಕಾರಿಗಳೇ ದಂಗಾಗಿದ್ದಾರೆ. ಈ ರಕ್ತ ಯಾರದ್ದು, ಈ ರಕ್ತದ ಕಲೆಗಳು ಇಲ್ಲಿ ಹೇಗೆ ಬಂತು, ಹೀಗಾಗಿ ಈಗ ಶೆಡ್ ಇತಿಹಾಸವನ್ನ ಕೆದಕಲು ಪೊಲೀಸರು ಮುಂದಾಗಿದ್ದಾರೆ. ಈ ಶೆಡ್ ಅಲ್ಲಿ ಮೊದಲು ಯಾರಿದ್ರು, ಯಾರ ಮಾಲೀಕತ್ವ ಇತ್ತು, ಏನೇನು ಕೆಲಸಗಳು ಈ ಶೆಡ್ ನಲ್ಲಿ ಆಗ್ತಾ ಇದೆ. ಪಟ್ಟಣಗೆರೆಯ ಶೆಡ್ ಈಗ ಒಂದು ರೀತಿಯಾಗಿ ಅನುಮಾನವನ್ನ ಮೂಡಿಸ್ತಾ ಇದೆ. ಕೊಲೆಯ ಪ್ರಕರಣದ ಸುತ್ತ ಈಗ ಅನುಮಾನಗಳ ಹುತ್ತವೇ ಶುರುವಾಗುಬಿಟ್ಟಿದೆ.